ವಿಮಾನ ಪತನದಲ್ಲಿ ಮಹಾರಾಷ್ಟ್ರ ಡಿಸಿಎಂ ದುರ್ಮರಣಕ್ಕೀಡಾಗಿರುವಂತಹ ವಿಚಾರ. ಅಜಿತ್ ಪವಾರ್ ನಿಧನಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಸಂತಾಪ ಸೂಚಿಸಿದ್ದಾರೆ. ಅಜಿತ್ ಪವಾರ್ ನಿಧನದಿಂದ ರಾಷ್ಟ್ರಕ್ಕೆ ನಷ್ಟವಾಗಿದೆ. ಅಜಿತ್ ಪವಾರ್ ಮೃತಪಟ್ಟಿದ್ದು ಬಹಳ ದುರಂತ ಸಾವು ಇದು. 66 ವರ್ಷ ಅವರಿಗೆ. ಸೊ ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆದಿಯಾಗಿ ಬಹುತೇಕ ಎಲ್ಲ ರಾಜಕೀಯ ನೇತಾರರು ಕೂಡ ಅಜಿತ್ ಪವಾರ್ ಅವರ ನಿಧನಕ್ಕೆ ಕಂಬನಿ ಮಿಡಿದಿದ್ದಾರೆ, ಸಂತಾಪವನ್ನು ಸೂಚಿಸಿದ್ದಾರೆ. ಪವಾರ್ ಅವರು ಮಹಾರಾಷ್ಟ್ರ ರಾಜ್ಯದ ಉಪಮುಖ್ಯಮಂತ್ರಿಗಳು. ಅವರು ವಿಮಾನ ದುರಂತಕ್ಕೆ ಈಡಾಗಿ ಸಾವನ್ನಪ್ಪಿದ್ದಾರೆ. ಇದು ಬಹಳ ನೋವಿನ ಸಂಗತಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಜಿತ್ ಪವಾರ್ ಅವರು ಒಮ್ಮೆ ಸಂಸದರಾಗಿದ್ದರು, ಅನೇಕ ಸಾರಿ ಶಾಸಕರಾಗಿದ್ದರು, ಮಂತ್ರಿಯಾಗಿದ್ದರು, ಉಪಮುಖ್ಯಮಂತ್ರಿಯಾಗಿದ್ದರು. ನಾನು ಒಂದು ಸಾರಿ ಬಾರಾಮತಿಗೆ ಹೋಗಿದ್ದೆ. ಬಾರಾಮತಿ ಅವರು MLA ಆಗಿದ್ದಾಗ, ವಿರೋಧ ಪಕ್ಷದಲ್ಲಿದ್ದಾಗ ಹೋಗಿದ್ದೆ. ಶರದ್ ಪವಾರ್ ಅವರು ಕರ್ಕೊಂಡು ಹೋಗಿದ್ದಾರೆ ಅಲ್ಲಿಗೆ. ಎಂಥದ್ದು ಸುಪ್ರಿಯಾ ಸುಳೆ ಅವರು ಲೋಕಸಭಾ ಸದಸ್ಯರಾಗಿದ್ದರು. ಆಗ ಹೋಗಿದ್ದೆ. ಭಾಳ ಪಾಪ್ಯುಲರ್ ಆಗಿದ್ದರು ಅಲ್ಲಿ. ಸುಮಾರು ಅನೇಕ ಸಾರಿ ಬಾರಾಮತಿ ಕಾನ್ಸ್ಟಿಟ್ಯೂನ್ಸಿಯಿಂದ ಗೆದ್ದಿದ್ರು. ಅಲ್ಲಿ ಭಾಳ ಪಾಪ್ಯುಲರ್ ಆಗಿದ್ದರು. ಅವರು ಸತ್ತಿರ್ತಕ್ಕಂಥದ್ದು ಭಾಳ ಈ ರಾಷ್ಟ್ರಕ್ಕೆ ನಷ್ಟ ಆಗಿದೆ ಅಂತೇಳಿ ನಾನು ಭಾವಿಸ್ತಿದ್ದೇನೆ. ಇತ್ತೀಚೆಗೆ ಶರದ್ ಪವಾರ್ ಜೊತೆ ಇದ್ದಂಥವ್ರು, NCP ಇದ್ದವರು, ಅವರು ಶರದ್ ಪವಾರ್ನ ವಿರೋಧ ಮಾಡಿ BJP ಸರ್ಕಾರದಲ್ಲಿ ಮಂತ್ರಿಯಾಗಿದ್ದರು. ಆಮೇಲೆ ಚೆನ್ನಾಗಿದ್ರು, ಶರದ್ ಪವಾರ್ ಜೊತೆಯಲ್ಲಿ ಚೆನ್ನಾಗಿದ್ರು. ಅವರು ನಿಧನ ಆಗಿರ್ತಕ್ಕಂಥದ್ದು ದುರಂತ. ಇದು ಒಂದು ದುರಂತ. ಅಪಘಾತಕ್ಕೀಡಾಗಿರ್ತಕ್ಕಂಥದ್ದು ದುರಂತ. ಸೊ ಅವ್ರ ಸಾವಿನ ದುಃಖ ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಅವರ ಕುಟುಂಬವರಿಗೆ ಪ್ರಾರ್ಥನೆ ಮಾಡ್ತೇನೆ. ಅವರಿಗೆ ಚಿರಶಾಂತಿ ಸಿಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಜಿತ್ ಪವಾರ್ ಅವರ ನಿಧನಕ್ಕೆ ಕಂಬನಿಯನ್ನು ಮಿಡಿದಿದ್ದಾರೆ, ಸಂತಾಪವನ್ನು ಸೂಚಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆದಿಯಾಗಿ ಎಲ್ಲರೂ ಕೂಡ ಸಂತಾಪ ಸೂಚಿಸಿದ್ದಾರೆ. ಮತ್ತು ದೊಡ್ಡ ರಾಜಕಾರಣಿ ಮಹಾರಾಷ್ಟ್ರ ಭಾಗದಲ್ಲಿ ಈ ಥರ ದುರಂತ ಅಂತ್ಯವನ್ನು ಕಾಣಬಾರ್ದಾಗಿತ್ತು. ಆದರೂ ಕೂಡ ಅವರ ಅಂತ್ಯ ಅಂದರೆ ವಿಮಾನ ಅಪಘಾತದಲ್ಲಿ ಮೃತಪಟ್ಟಿರ್ತಕ್ಕಂಥದ್ದು. ಇತ್ತೀಚೆಗೆ ಅಹಮದಾಬಾದ್ ವಿಮಾನ ದುರಂತ ನಾವು ನೋಡಿದ್ವಿ. ಅದಾದ ನಂತರ ಇವಾಗ ಒಂದು ಲಘು ವಿಮಾನ, ಅದು ಟೆಕ್ನಿಕಲ್ ಇಶ್ಯೂನಿಂದಾಗಿ ಈಗ ಅವರು ಮೃತಪಟ್ಟಿರ್ತಕ್ಕಂಥದ್ದು. ಅಜಿತ್ ಪವಾರ್ ನಿಧನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನಾದಾಗೆ ಸೆಷನ್ ಕೂಡ ನಡೀತಾ ಇದೆ. ಸೆಷನಲ್ಲೂ ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಒಟ್ಟಾರೆ ಈಗ DCM ಮಹಾರಾಷ್ಟ್ರ DCM ಅಲ್ಲಿ ದೇವೇಂದ್ರ ಫಡ್ನವೀಸ್ ನೇತೃತ್ವದ BJP ಜೊತೆಗೆ ಶಿವಸೇನೆ ಏಕನಾಥ್ ಶಿಂದೆ ಅವರ ಬಣ ಮತ್ತು ಅಜಿತ್ ಪವಾರ್ ಅವರ ಬಣ NCP ಮೂರೂ ಸೇರಿಕೊಂಡು ಸರ್ಕಾರವನ್ನು ರಚನೆ ಮಾಡಿದರು. ದೇಶದಲ್ಲಿ ಮತ್ತೊಂದು ವಿಮಾನ ದುರಂತ ನಡೆದಿದೆ. ಮಹಾರಾಷ್ಟ್ರದ DCM ಅಜಿತ್ ಪವಾರ್ ಅವರು ವಿಮಾನ ದುರಂತದಲ್ಲಿ ಈಗ ಅಸುನೀಗಿರುವಂಥದ್ದು. ಸೊ ಇತ್ತೀಚೆಗೆ ಈ ವಿಮಾನ ದುರಂತ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ. ಸೊ ಏನು ಟೆಕ್ನಿಕಲ್ ಪ್ರಾಬ್ಲಮ್ ಇರ್ಬೋದು, ನಿಜವಾಗ್ಲೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಲಾಗ್ತಿದೆಯಾ, ಮತ್ತು ಈ ಸಾವಿನ ಹಿನ್ನೆಲೆ ಏನು ಅಂತ ತಿಳಿದುಕೊಳ್ಳೋಣ. ಒಂದು ಏರ್ಫೋರ್ಸ್ನಲ್ಲಿ ಕೆಲಸ ಮಾಡಿದಂತಹ ಮೋಹನ್ ಚಿತ್ರಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಮೊದಲಿಗೆ DCM ಅವರ ಈ ಸಾವು ನಿಜಕ್ಕೂ ನೋವು ತರಿಸಿರುವಂಥದ್ದು ಎಲ್ಲರಿಗೂ ಕೂಡ. ಅದರ ಜೊತೆಗೆ ಈ ಏರ್ಫೋರ್ಸ್ ಸಂಬಂಧಿಸಿದಂತೆ, ವಿಮಾನಯಾನಕ್ಕೆ ಸಂಬಂಧಿಸಿದಂತೆ ಮೇಜರ್ ನಿಯಮಗಳು ಪಾಲನೆ ಆಗ್ತಿದೆ ಅಂತ ನಿಜವಾಗಲೂ ಅಜಿತ್ ಪವಾರ್ ಅಂತ ಮೇಧಾವಿ ವ್ಯಕ್ತಿ, ಮಹಾರಾಷ್ಟ್ರ ರಾಜಕಾರಣಕ್ಕೆ ಒಂದು ಬೆನ್ನೆಲುಬಾಗಿ ನಿಂತ ವ್ಯಕ್ತಿ. ಇಂಥ ವ್ಯಕ್ತಿ ತನ್ನ ಸ್ವಂತ ಊರಿನಲ್ಲೇ ಇಂಥ ದುರಂತದಲ್ಲಿ, ಮೂಲತಃ ಅವರು ಬಾರಾಮತಿಯವರು, ಪೂರ್ಣ ರಾಜಕಾರಣ ಸಹಕಾರಿ ಕ್ಷೇತ್ರದಲ್ಲಿ ಶುರು ಮಾಡಿದ್ದವ್ರು ಬಾರಾಮತಿಯಿಂದನೇ.
ನಂತರ ನಿರಂತರ ಕಾಲ ಉಪಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಏಕೈಕ ವ್ಯಕ್ತಿ ಅಂದರೆ ಅಜಿತ್ ಪವಾರ್. ಅವರ ಕಾರ್ಯವೈಖರಿ ತುಂಬ ನಿಷ್ಠುರ. ಅಂದರೆ ಇದ್ದಂಗೆ ಹೇಳ್ತಿತ್ತು, ಈ ಕೆಲಸ ಆಗ್ತದೆ ಅಂತ ಹೇಳ್ತಿದ್ರು. ಆಗೋದಿಲ್ಲ ಅಂದರೆ ಏನು ತಿಪ್ಪರ್ಲಾಗ ಹೊಟ್ಟಿದ್ರು ಅದು ಕೆಲಸ ಮಾಡ್ತಾ ಇದ್ದಿದ್ದಿಲ್ಲ ಅವರು. ಮತ್ತು ಅವರು ಮಂತ್ರಾಲಯಕ್ಕೆ ಬೆಳಿಗ್ಗೆ 8 ಗಂಟೆ ಹೋದರೆ ರಾತ್ರಿ 11 ಗಂಟೆವರೆಗೂ ನಿರಂತರವಾಗಿ ಕೆಲಸ ಮಾಡ್ತಿದ್ರು. ಬಜೆಟ್ ಮಂಡನೆಯಲ್ಲಿ ಸಣ್ಣ ಸಣ್ಣ ಚೀಟಿಗಳು ಕೂಡ ಅವರು ಹೇಳ್ತಾಯಿದ್ರು. ಕಾರ್ಯಕರ್ತರ ಜೊತೆ ಅವರ ಒಡನಾಟ, ಕಾರ್ಯಕರ್ತರ ಜೊತೆ ಅವರಿದ್ದ ಅವಿರ್ಭಾವ ಸಂಬಂಧ ಒಂದು ಮಾದರಿಯಾಗಿತ್ತು. ಶರದ್ ಪವಾರ್ ಅವ್ರ ಜೊತೆಗೆ ಯಾವಾಗ ಸಂಬಂಧ ಕೆಟ್ಟು ಅವರು ಸ್ವತಃ ಅಜಿತ್ ಪವಾರ್ NCP ಮಾಡಿದರು. ಆಮೇಲೆ ಅವರು ಚಿನ್ನ ಗಡಿಯಾರ ಅವರು ಕೋರ್ಟ್ನಿಂದ ಪಡ್ಕೊಂಡ್ರು. ಮಹಾರಾಷ್ಟ್ರದಲ್ಲಿ ಶರದ್ ಪವಾರ್ ಶಕ್ತಿ ಎಷ್ಟಿದೆ ಅಂತ ಮಹಾರಾಷ್ಟ್ರ ಜನತೆಗೆ ಸರ್ವಾಧಿಕ ಸೀಟ್ಗಳನ್ನು ಗೆದ್ದು ಶಿವಸೇನಾ ಶಿಂದೆ ಮತ್ತು ನಮ್ಮ ಫಡ್ನವೀಸ್ ಅವ್ರ ಜೊತೆ ಸರ್ಕಾರ ರಚಿಸಿದ ಮೇಲೆ ಒಂದು ಒಳ್ಳೆಯ ಇರಿಗೇಷನ್ ಕೇಳಿ, ಇಲ್ಲ ಫೈನಾನ್ಸ್ ಕೇಳಿ, ಇಲ್ಲ ಕೃಷಿ ಮಂತ್ರಾಲಯ ಕೇಳಿ ನಿಪುಣಿತರು ಮತ್ತು ಅಭ್ಯಾಸಕರವರು. ಇಂಥ ವ್ಯಕ್ತಿ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಪ್ರಚಾರಕ್ಕೆ ಮುಂಬೈಯಿಂದ ಬಾರಾಮತಿ ಬರಬೇಕಾದ್ರೆ ಬಾರಾಮತಿ ಹತ್ತಿರ ಅವ್ರು ತೀರ್ಕೊಂಡಿದ್ದು ತುಂಬ ಖೇದ ವ್ಯಕ್ತಪಡಿಸ್ತೇನೆ. ಅದರ ಜೊತೆಗೆ ನನ್ನ ಮನಸ್ಸಿನಲ್ಲಿ ಒಂದು ವಿಷಯ ಬರ್ತಾ ಇದೆ. ಬಿಕ್ಕಾಬಿಟ್ಟಿಯಾಗಿ ಹಾಗೆ ನಾವು ರೋಡ್ನಲ್ಲಿ ವೆಹಿಕಲ್ಗಳನ್ನು ಓಡಾಡಿಸ್ತಾ ಇದ್ದಾವೆ, ಹಾಗೆ ಆಕಾಶದಲ್ಲಿ ಈ ಪ್ರೈವೇಟ್ ಏರ್ಕ್ರಾಫ್ಟ್ಸು ಓಡಾಡ್ತಾ ಇದ್ದಾವೆ, ಸಣ್ಣ ಸಣ್ಣ ಏರ್ಕ್ರಾಫ್ಟ್ಸು. ಅದು DGCA ಪರ್ಮಿಷನ್ ತೊಗೊಂಡಿರ್ತಾರೆ, ಪರ್ಮಿಷನ್ ತೊಗೊಂಡಿದ ಮೇಲೆ ಹಾರಾಡ್ತದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ದುರಂತ ನೋಡಿದಾಗ ಬ್ಲ್ಯಾಕ್ ಬಾಕ್ಸ್ ಈಗ ಸಿಕ್ಕಿದ ಮೇಲೆ ಮತ್ತು ಏನು ಕಮ್ಯುನಿಕೇಷನ್ ATC ಅಂದರೆ ಏರ್ ಟ್ರಾಫಿಕ್ ಕಂಟ್ರೋಲ್ ಮತ್ತು ಪೈಲಟ್ ನಡುವೆ ಏನು ಕಮ್ಯುನಿಕೇಷನ್ ಆಗಿದೆ, ಅದರ ಆಡಿಯೋ ರೆಕಾರ್ಡಿಂಗ್ ತಿಳಿದ ಮೇಲೆ ಗೊತ್ತಾಗ್ತದೆ ಏನಿದೆ ಅಂತ. ಆಮೇಲೆ ಬ್ಲ್ಯಾಕ್ ಬಾಕ್ಸ್ನಲ್ಲಿ ಎಲ್ಲವೂ ಕೂಡ ಪತ್ತೆ ಆಗ್ತದೆ ವಾಟ್ ಈಸ್ ದ ರೀಸನ್ ಫಾರ್ ದಿಸ್ ಕ್ರ್ಯಾಶ್. ಈ ಕ್ರ್ಯಾಶ್ ಈ ಏರ್ಕ್ರಾಫ್ಟ್ನಲ್ಲಿ ಇರುವ ಒಂದು ಫ್ಯೂಯಲ್ ಇರ್ತದೆ. ಹೆಂಗೆ ನಾವು ಕಾರಿಗೆ ಪೆಟ್ರೋಲ್ ಡೀಸೆಲ್ ಹಾಕ್ತೇವೆ, ಹಾಗೆ ಏರ್ಕ್ರಾಫ್ಟಿಗೆ ಏವಿಯೇಷನ್ ಟರ್ಬೈನ್ ಫ್ಯೂಯಲ್ ಅಂತ ಕರಿತೇವೆ ನಾವು, ATF. ಈ ATFಿನ ಶಕ್ತಿ ಏರ್ಕ್ರಾಫ್ಟ್ ಥ್ರಸ್ಟ್ಲಿಂದ ಟೇಕ್ ಆಫ್ ಆಗಬೇಕಲ್ಲ, ಟೇಕ್ ಆಫ್ ಆಗಲಿಕ್ಕೆ ತುಂಬ ಶಕ್ತಿ ಬೇಕಾಗ್ತದೆ. ಅಂಥ ಶಕ್ತಿಯುತವುಳ್ಳ ಪೆಟ್ರೋಕೆಮಿಕಲ್ ಇದು, ಪೆಟ್ರೋಲಿಯಂ ಪ್ರಾಡಕ್ಟ್ ಇದು. ಹೀಗಿದ್ದಾಗ ಸಪೋಸ್ ಈಗ ನಾನು ಶ್ರದ್ಧಾಂಜಲಿ ಏನೋ ಕೊಟ್ಟೆ ಅಜಿತ್ ದಾದಾ ಅವ್ರಿಗೆ, ಪೈಲಟ್ಸ್ಗೆ ಮತ್ತು ಇದಕ್ಕೆ. ಸಪೋಸ್ ಇದೇ ಏರ್ಕ್ರಾಫ್ಟು ನಿಮ್ಮ ವಿಜುವಲ್ಸ್ ಪಬ್ಲಿಕ್ ಟಿವಿಲಿ ನೋಡಿದೆ ನಾನು ಯಾವ ಥರ ಬೆಂಕಿ ಹತ್ತಿದೆ ಅಂತ. ಇದೇ ಏರ್ಕ್ರಾಫ್ಟು ಏನಾದರೂ ಅಕ್ಕಪಕ್ಕದ ಹಳ್ಳಿ ಮೇಲೆ ಬಿದ್ದಿದ್ರೆ ಯಾವ ಪ್ರಮಾಣದ ಅನಾಹುತ ಆಗ್ತಾಯಿತ್ತು. ನಾವೀಗ ಆಕ್ಸಿಡೆಂಟ್ ಆಗಿದ್ದೇವೆ, ನಾವು ನಮ್ಮಂಥ ಏನು ಏರ್ಫೋರ್ಸ್ನಲ್ಲಿ ಕೆಲಸ ಮಾಡಿದ ಅವ್ರ ಹತ್ರ ನೀವು ಮಾತಾಡಿಸ್ತೀರಾ, ನಾವು ನಮ್ಮೊಂದು ಸಂದೇಶ ಹೇಳ್ತೇವೆ. ಅದಾದ ನಂತರ ಮುಂದೆ ಅದ್ರ ಬಗ್ಗೆ ಏನೂ ಎನ್ಕ್ವೈರಿ ಆಗಲ್ಲ. ಅದಕ್ಕೆ ಏನು ವಿಮಾನಯಾನ ಮಂತ್ರಾಲಯ ಇದೆ ಗೌರ್ಮೆಂಟ್ ಆಫ್ ಇಂಡಿಯಾದು, ಸಿವಿಲ್ ಅವಿಯೇಷನ್ ಮಿನಿಸ್ಟ್ರಿ, ಅದಕ್ಕೆ ಒಂದು SOP ಮಾಡಬೇಕು, ಅದಕ್ಕೊಂದು ಪ್ರೊಸೀಜರ್ ಮಾಡಬೇಕು. ಇಷ್ಟು ಏರ್ಫೋರ್ಸಲ್ಲಿ ಕೆಲಸ ಮಾಡಿದ್ದೆ. ಏನು ಟೆಕ್ನಿಕಲ್ ರೀಸನ್ಸಿಂದ ಈ ರೀತಿ ಕ್ರ್ಯಾಶಸ್ ಅಥವಾ ಈ ರೀತಿ ಬ್ಲಾಸ್ಟ್ ಆಗೋಂಥ ಸಾಧ್ಯತೆ ಏನೇನು ಟೆಕ್ನಿಕಲ್ ಪಾಸಿಬಿಲಿಟೀಸ್ ಇದಾವೆ? ನೋಡಿ, ಇದು ವಿಮಾನ ಈಗ 22-23 ನಿಮಿಷ ವಿಮಾನ ಹಾರಾಟ ಆಗಿದೆ ಅಂದರೆ ಟೇಕ್ ಆಫಿಗೆ ಫ್ಲೈಯಿಂಗಿಗೆ ಏನೂ ಸಮಸ್ಯೆ ಇದ್ದಿದ್ದಿಲ್ಲ. ಐ ಥಿಂಕ್ ಯಾವಾಗ ಡಿಸೆಂಡಿಂಗ್ ಸ್ಟಾರ್ಟ್ ಆಗ್ತದೆ ಏರ್ಕ್ರಾಫ್ಟದ್ದು, ಡಿಸೆಂಡಿಂಗ್ ಆಗಬೇಕಾದ್ರೆ ಮೇ ಬಿ ಆಫ್ಟರ್ ಎನ್ಕ್ವೈರಿ ವಿ ಕ್ಯಾನ್ ಫೈಂಡ್ ಔಟ್. ಡಿಸೆಂಡಿಂಗ್ ಟೈಮು ಯಾವುದಾದ್ರೂ ರೋಟರ್ ಸ್ಟಕ್ ಆಗಿದರೆ ಸಡನ್ನಾಗಿದ್ದು ಗ್ರೌಂಡಿಗೆ ಕೊಲ್ಯಾಪ್ಸ್ ಆಗಿದೆ. ಆಮೇಲೆ ನನಗೆ ಏನೂ ಕಾಣ್ತಾ ಇಲ್ಲ ಅಂತ ಪೈಲಟ್ ಕಮ್ಯುನಿಕೇಟ್ ಮಾಡಿದ ಲಾಸ್ಟ್ ಕಮ್ಯುನಿಕೇಷನ್ ಏರ್ ಟ್ರಾಫಿಕ್ ಕಂಟ್ರೋಲಿಂದ ಬಿಡುಗಡೆ ಆಗಿದೆ. ಆದರೆ ವೈಲ್ ಲ್ಯಾಂಡಿಂಗ್ ಪ್ರೊಸೀಜರ್ನಲ್ಲಿ ಏನಾದರೂ ಮಿಸ್ಟೇಕ್ ಆಗೋದ್ರಿಂದ ATF ಟ್ಯಾಂಕ್ ಬ್ಲಾಸ್ಟ್ ಆಗೋದ್ರಿಂದ ಎಲ್ಲ ಡೆಡ್ ಬಾಡಿಗಳು ಕರಗಲಾಗಿ ಇಡ್ಲಿ ಆಗಿದ್ದಾವೆ. ಹೀಗಾಗಿ ಲ್ಯಾಂಡಿಂಗ್ ಸಮಯದಲ್ಲಿ ಇದು ಏನೋ ಸಮಸ್ಯೆ ಆಗಿದೆ ಅಂತ ಪ್ರಥಮ ದೃಷ್ಟ್ಯ ನನಗೆ ಅನ್ನಿಸ್ತದೆ. ಎನ್ಕ್ವೈರಿ ಆದ್ಮೇಲೆ ಗೊತ್ತಾಗ್ತದೆ. ಸರ್, ಈಗ ದೇಶದಲ್ಲಿ ಕಳೆದ 1.5 ವರ್ಷದ ಅಂತರದಲ್ಲಿ ದೊಡ್ಡ ವಿಮಾನ ದುರಂತಗಳು ಕಂಡು ಕೇಳಿರೋದಂಥ ರೀತಿಯಲ್ಲಿ ನಾವು ನೋಡಿದ್ವಿ. ನಿಜಕ್ಕೂ ಕೂಡ ಈ ವಿಮಾನಯಾನ ಸುಗಮ ಅನ್ನಿಸ್ತಾ ಇದೆ ಅಥವಾ ಈ ನಿಯಮಗಳು ಪಾಲನೆ ಆಗ್ತದೆ? ಇದಕ್ಕೇನಾದರೂ ಒಂದು ವಿಶೇಷ ಕಾಯ್ದೆ ಏನಾದರೂ ತರಬೇಕಂತ ಅನ್ನಿಸ್ತಿದೆ? ನಾನು ಮುಂಚೆನೇ ಹೇಳಿದ್ನಲ್ಲ ನಿಮಗೆ, ದೆರ್ ಈಸ್ ನೋ ರೂಲ್ಸ್ ರೆಗ್ಯುಲೇಷನ್ ಪ್ರೊಸೀಜರ್ಸ್ ಏನು ಕೂಡ ಅಪ್ಲೈ ಮಾಡಲ್ರಿ.
ಅವ್ರು ಏನಾಗ್ತಾರೆ, ಇಲ್ಲ ಜನ ಕಾಯ್ತಾ ಇದ್ದಾರಪ್ಪ, ನೀ ಏನು ಚೆಕಿಂಗ್ ಮಾಡಬೇಡ, ಎಲ್ಲ ಕರೆಕ್ಟ್ ಐತಿ ವಿಮಾನ, ನೀ ಹಾರ್ಸ್ ಅಂತ ಅಂದ್ಕೊಳ್ಳೆ ದಟ್ ಲೋಕಲ್ ಪೈಲಟ್ ಇರ್ತಾರೆ ಅವರು ತಮ್ಮ ಹೊಟ್ಟೆಪಾಡಿಗಾಗಿ ಇವ್ರ ಮಾತುಗಳಿಂದ ಫ್ಲೈ ಮಾಡಿಬಿಡ್ತಾರೆ. ಹೌದು ಖರೆ. ಆದರೆ ನಾನಂತೇನಿ, ನನಗೆ ಅಜಿತ್ ಪವಾರ್ ಅವ್ರು ತಿರ್ಕೊಂಡಿದ್ದು ತುಂಬ ದುಃಖ ಆಗಿದೆ ಆ ಥರ ಆದರೆ ಇದೇ ಲ್ಯಾಂಡಿಂಗ್ ಸಮಸ್ಯೆ ಆಗಿ ಯಾವುದಾದ್ರೂ ಒಂದು ಊರಿನಲ್ಲಿ, ಸಪೋಸ್ ಹುಬ್ಬಳ್ಳಿನಿಂದ ಏರ್ಪೋರ್ಟಿಂದ ಟೇಕ್ ಆಫ್ ಆಗ್ತದೆ, ನನ್ನ ಮನೆ ಮಂಜುನಾಥ್ ನಗರದಲ್ಲಿ ಭಾಳ ದೊಡ್ಡ ಬಡಾವಣೆ ಇದೆ, ಆ ಬಡಾವಣೆ ಮೇಲೆ ಬಿದ್ದರೆ ಎಷ್ಟು ನೂರಾರು ಸಂಖ್ಯೆಯಲ್ಲಿ ಜನ ಮತ್ತು ಬಿಲ್ಡಿಂಗ್ಗಳ ಅನಾಹುತಿ ಆಗ್ತಾ ಇತ್ತಲ್ಲ. ಇದರ ಬಗ್ಗೆ ಗೌರ್ಮೆಂಟ್ನಿಂದ ಇವತ್ತು ನಾಳೆ ನಾವು ಎಲ್ಲರೂ ಮಾತಾಡ್ತೇವೆ, ನಾಡ್ದಿಂದ ಜೈಸೇತೆ ವೈಸೇತೆ ಆಗ್ತದೆ. ಅದಕ್ಕೆ ನಾನು ಈ ಚಾನಲ್ ಮುಖಾಂತರ, ಇದು ಭಾಳ ಪ್ರತಿಷ್ಠಿತ ಚಾನಲ್ ಪಬ್ಲಿಕ್ ಟಿ ವಿ, ಗೌರ್ಮೆಂಟ್ ಆಫ್ ಇಂಡಿಯಾಗೆ ಒತ್ತಡ ಹೇರ್ತೇನೆ, ಇದ್ರ ಬಗ್ಗೆ ಒಂದು ಸ್ಟ್ಯಾಂಡರ್ಡ್ ಆಪ್ರೇಷನ್ ಪ್ರೊಸೀಜರ್ ಮಾಡಿ ಇಷ್ಟು ಕ್ಯಾರೆಕ್ಟರ್ಸ್ ಕರೆಕ್ಟಾಗಿದ್ದರೆ ಮಾತ್ರ ಈ ಏರ್ಕ್ರಾಫ್ಟ್ ಟೇಕ್ ಆಫ್ ಆಗಬೇಕು, ಇಲ್ಲಾದರೆ ಆಗಬಾರ್ದಂತ ಇದಕ್ಕೆ ಬ್ಲ್ಯಾಕ್ ಲಿಸ್ಟ್ನಲ್ಲಿ ಮಾಡಿ ಈ ಏರ್ಕ್ರಾಫ್ಟ್ಗಳನ್ನು ಗ್ಯಾರೇಜಿಗೆ ವಾಪಸ್ ಕಳಿಸ್ಬೇಕಂತ ಇದೊಂದು ಪ್ರೊಸೀಜರ್ ಇರಬೇಕು. ಇಲ್ಲಾದರೆ ಇದು ಹೀಗೆ ನಡೀತಾ ಇದೆ. ಸುಮಾರು ನಾವು ಬಿಪಿನ್ ರಾವತ್ ಅವ್ರನ್ನ ಕಳ್ಕೊಂಡ್ವಿ, ಅದು ಡ್ಯೂ ಟು ವೆದರ್ ಕಂಡೀಷನ್ ಇತ್ತು, ಆ ವಿಷಯ ಬೇರೆ. ಆದರೆ ಇವತ್ತಿಗೂ ಕೂಡ ಏನು ಇಂಡಿಗೋ 700 ಜನಕ್ಕೆ ತೊಗೊಂಡು ಬಿಪಿನ್ ರೂಪಾಣಿ ಅಲ್ಲ ಅವರು, ರೂಪಾಣಿ ಗುಜರಾತಿನ CM, ಅವರು ತೊಗೊಂಡು ಏನು ಅಲ್ಲಿ ಹಾಸ್ಟೆಲ್ಗಳಿಗೆ ಆಮೇಲೆ ಮೆಡಿಕಲ್ ಕಾಲೇಜಿಗೆ ಡ್ಯಾಶ್ ಹೊಡಿತಲ್ಲ, ಇವತ್ತಿನವರೆಗೂ ಆ ಎನ್ಕ್ವೈರಿ ರಿಪೋರ್ಟೇ ಬಂದಿಲ್ಲ. ನಾವು ಎಷ್ಟತ್ತೆ ನಾನು ಕೂಡ RTIನಲ್ಲಿ ಕೇಳಿದ ರಿಪೋರ್ಟ್ ಬಂದಿದೆಯಾ ಅಂತ, ರಿಪೋರ್ಟೇ ಅವ್ರು ಇನ್ನೂ ಕೊಡ್ತಾ ಇಲ್ಲ, ಏನು ವಾಟ್ ಈಸ್ ದ ಎಕ್ಸಾಕ್ಟ್ಲಿ ರೀಸನ್ ಅಂತ. ಈ ಥರ ಎಸ್ಕೇಪ್ ರೂಟ್ ತೊಗೊಂಡು ಆದರೆ ಇದು ಆಗಲ್ಲ. ನನ್ನ ಶ್ರದ್ಧಾಂಜಲಿ ಅಜಿತ್ ದಾದಾ ಅವ್ರಿಗೆ. ನಿವೃತ್ತ ಏರ್ ಮಾರ್ಷಲ್ ಮೋಹನ್ ಚಿತಲಿ ಅವರು ಮಾತನಾಡ್ತಾ ಹೇಳ್ತಾ ಇದ್ರು, ಯಾವ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕೂಡ ಫಾಲೋ ಆಗ್ತಿಲ್ಲ ಅಂತ. ನಾನು ಆಗಲೇ ಅದನ್ನು ಹೇಳಿದ್ದು, 2023ರಲ್ಲಿ ಇದೇ ಫ್ಲೈಟ್ ಕ್ರ್ಯಾಶ್ ಆಗಿತ್ತಂತೆ ಮುಂಬೈನಲ್ಲಿ. ಬಟ್ ಅದು ಮತ್ತೆ ರನ್ವೇಗೆ ಹೆಂಗೆ ಬಿಟ್ಟರು, ಅದಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಆಗದೇ ಇರೋದಕ್ಕೆ ಇಷ್ಟೆಲ್ಲ ದುರಂತಗಳು ನಡೀತಾ ಇದೆ.